ಇಲ್ಲಿ ನೋಡಿ ಮಕ್ಕಳ, ಇಲ್ಲೆಲ್ಲಾದ್ರೂ ಮೆಡಿಕಲ್ ಸ್ಟೋರ್ ಇದೆಯಾ? ಹಾ, ನೀವೀಗ ಬಂದ್ರಲ್ಲ ಅದೇ ದಾರಿಯಲ್ಲಿ ರೈಟ್ ತಗೊಳ್ಳಿ. ಯಾರಾದ್ರೂ ಹಿಡಿದ್ಬಿಟ್ರೆ ನಾನೇನ್ ಮಾಡ್ದು? ಹೀಗೆ ಮಾತಾಡ್ತಾ ಇದ್ಯಾ? ಇದು ನೋಡೋದಕ್ಕೆ ಮಾತ್ರ ನಿಜವಾದ್ದು, ಆದ್ರೆ ಒಳಗಿರೋದೆಲ್ಲ ಡೂಪ್ಲಿಕೇಟ್. ಪ್ಯಾಕಿಂಗು ಹಾಗೆ ಇದೆ. ಕಂಪನಿ ಮಾಲೀಕನು ಕೂಡ ಕಂಡಿಡಿಯಕ್ಕಾಗಲ್ಲ. ಇದು ಅಸಲಿ ಮಾತ್ರೆ. ತಗೋ. ಓಡಿ ಓಡಿ! ಬೇಗ ಹೋಗಿ ಹುಡುಗ್ರ! ಓಡಿ ಓಡಿ ಓಡಿ! ಎಲ್ಲ ಓಡಿ! ಓಡಿ ಓಡಿ! ಇವನು ಮಹಾಬಲಿ ಅಯ್ಯೋ! ಓಡಿ ಓಡಿ! ಎಲ್ಲ ಓಡಿ! ಈ ದೈತ್ಯವಾದ ಮನುಷ್ಯನ ಯಾವತ್ತೂ ನೋಡಿರ್ಲಿಲ್ಲ. ಎಲ್ಲ ಓಡಿ ಇಲ್ಲಿಂದ! ಅಯ್ಯೋ! ಅಯ್ಯೋ! ಓಡಿ 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 ಓಡಿಸ್ಕೊಳ್ಳಿ! ಓಡಿ! ಇದಲ್ಲ ನಿನ್ನ ನಕಲಿ ಔಷಧಿಯಿಂದ ಆಗಿದ್ದು. ಹಲೋ, ಲಡ್ಡಿ ಸಿಂಗ್ ಅವ್ರೆ, ಇಲ್ಲೇ ಒಂದು ಅಂಗಡಿ ಹತ್ರ ಮಹಾಬಲಿ ಅಂತ ಒಬ್ಬ ಬಂದು ದಾಂಧಲೆ ಮಾಡ್ತಿದ್ದಾನೆ. ಗಾಡಿಗಳನ್ನ ಮತ್ತೆ ಅಂಗಡಿಗಳನ್ನ ಒಡೆದು ಧ್ವಂಸ ಮಾಡ್ತಿದ್ದಾನೆ. ನೀವ್ ಆದಷ್ಟು ಬೇಗ ಬನ್ನಿ. ನನ್ನ ಏರಿಯಾದಲ್ಲಿ ಮಹಾಬಲಿ? ಆ ದೊಡ್ಡ ಮಹಾಬಲಿ ಯಾರು? ನನ್ನ ಹೆಸರು ಈ ಏರಿಯಾದಲ್ಲಿ ಲಡ್ಡು ಸಿಂಗ್ ಅಂತಲೇ ಫೇಮಸ್ ಆಗಿ ಹೋಗಿದೆ. ನಡೀರಿ ಸಾರ್, ಬೇಗ ಹೋಗಿ ಆ ಮಹಾಬಲಿನ ಹುಡುಕ್ಬಿಡೋಣ. ಹಾ ಹುಡುಕ್ತೀನಿ. ನೀನ್ ಯೋಚನೆ ಮಾಡಬೇಡ. 50-100 ಕಿಲೋಮೀಟರ್ ದೂರದಲ್ಲಿ ನಾನಿದ್ರು ನನ್ನ ಏರಿಯಾದಲ್ಲಿ ಯಾವುದೇ ಡಾಕು, ಯಾವುದೇ ಕಳ್ಳ, ಯಾವುದೇ ಲೂಟಿಕೋರ ಬರೋದಿಲ್ಲ. ಗೊತ್ತಾಯ್ತಾ? ನಾನ್ ಹೋಗಿ ಆ ಮಹಾಬಲಿನ ಚಿಟ್ಕೆ ಹೊಡೆಯೋದ್ರಲ್ಲಿ ಹಿಡ್ದು ಹಾಕ್ತೀನಿ. ಇವತ್ತು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಆಕಾಶದಷ್ಟು ಎತ್ತರಕ್ಕಿದೆ. ಅವನ್ ಭೂಮಿ ಮೇಲೆ ಉಳಿಯೋದಿಲ್ಲ. ಸಿಕ್ಕಿದ್ರೆ ಅವನ್ನ ಆಕಾಶದಲ್ಲೇ ಹಾರಿಸ್ಬಿಡ್ತೀನಿ. ಸರ್, ನಾವು ಗಾಳಿಯಲ್ಲೇ ತೇಲಾಡ್ತಾ ಇದ್ದೀವಿ. ನೀವು ಒಂದ್ಸರಿ ಹಿಂದೆ ತಿರುಗಿ ನೋಡಿ. ಏನ್ ಮಾತಾಡ್ತಾ ಇದ್ದೆ ಜಯರಾಮ? ನಾನು ಹಿಂದೆ ಇಲ್ಲಿ ಏನ್ ನಡೀತಾ ಇದೆ ಜಯರಾಮ? ಇವನ ಮಹಾಬಲಿನಾ? ಹೌದು, ಇವನೇ ಮಹಾಬಲಿ.
ನಮ್ಮನ್ನ ಕೆಳಗಡೆ ಇಳಿಸಿ. ಯಾರಾದ್ರೂ ಫೈರ್ ಬ್ರಿಗೇಡ್ ನ ಕರೀರಿ ದಯವಿಟ್ಟು. ಅಯ್ಯೋ ಕಾಪಾಡಿ, ಮಹಾಬಲಿಯಿಂದ ಕಾಪಾಡಿ, ನಮ್ಮನ್ನ ಕಾಪಾಡಿ. ಕಾಪಾಡಿ ಕಾಪಾಡಿ, ನನ್ನ ಯಾರಾದ್ರೂ ಕಾಪಾಡಿ ಕಾಪಾಡಿ ಕಾಪಾಡಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ರೇವಾ, ನಾನ್ ಇವನ್ನ ಸಿಟಿಯಿಂದ ಹೊರ ಕರ್ಕೊಂಡು ಹೋಗೋಕ್ ಪ್ರಯತ್ನ ಮಾಡ್ತೀನಿ. ಸಿಟಿಯಲ್ಲಿರೋರ್ಗೆ ತೊಂದರೆ ಆಗ್ಬಾರ್ದು ಅಂತ. ಓಕೆ, ಟೇಕ್ ಕೇರ್ ಶಿವ. ಲಡ್ಡು ಸಿಂಗ್ ಸರ್, ಮಹಾಬಲಿ ಬೆಟ್ಟದ ಟನಲ್ ಒಳಗಡೆ ಸಿಕ್ಕಾಕೊಂಡಿದ್ದಾನೆ. ನೀವು ಪೊಲೀಸ್ ಫೋರ್ಸ್ನ ಕರ್ಕೊಂಡ್ಬಂದು ಅವನ್ನ ಅರೆಸ್ಟ್ ಮಾಡ್ಕೊಳ್ಳಿ. ಓಕೆ ಶಿವ, ನಾನು ಈಗಲೇ ಪೊಲೀಸ್ ಫೋರ್ಸ್ ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ತೀನಿ. ನಾನು ಅವನ್ನ ಟನಲ್ ನಲ್ಲಿ ಲಾಕ್ ಮಾಡಿಬಿಟ್ಟೆ. ನಾನು ನನ್ನ ಫೋರ್ಸ್ ನೆಲ್ಲ ತಗೊಂಡು ಅವನ್ನ ಅರೆಸ್ಟ್ ಮಾಡೋಕ್ ಹೋಗುವಷ್ಟರಲ್ಲಿ ಅವನಲ್ಲಿ ಇರ್ಲಿಲ್ಲ.
ಹಾಗಾದ್ರೆ ವೀಕ್ಷಕರೇ, ಇವರಿಂದ ಅವನನ್ನ ಹಿಡಿಯಕ್ಕಾಗುತ್ತಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇದೆಯಾ ಇಲ್ವಾ? ಒಬ್ಬ ಸಾಮಾನ್ಯವಾದ ಮನುಷ್ಯ ಮಹಾಬಲಿ ಹೇಗಾದ? ಇದಕ್ಕೆ ಉತ್ತರ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಮಹಾನ್ ಸೈಂಟಿಸ್ಟ್ ಡಾಕ್ಟರ್ ಸೋರಿ. ನೋಡಿ, ನನ್ನ ಹತ್ರ ಒಬ್ಬ ಮೆಡಿಕಲ್ ಸ್ಟೋರ್ನವನ್ ಹೇಳಿದ ಪ್ರಕಾರ ಇದು ಅವನಿಗೆ ಒಂದು ನಕಲಿ ಮಾತ್ರೆಯಿಂದ ಆದ ರಿಯಾಕ್ಷನ್ ಅಂತ ಗೊತ್ತಾಗಿದೆ. ಹಾ, ಆ ಮಾತ್ರೆ ಕೊಟ್ಟವನ್ನ ಈಗಾಗಲೇ ಹಿಡ್ದಾಗಿದೆ. ಅವನು ಆ ಮಹಾಬಲಿಗೆ ಹೆದರ್ಕೊಂಡು ಸರೆಂಡರ್ ಆಗ್ಬಿಟ್ಟ. ಅಲ್ದೆ ಪೊಲೀಸ್ ಪ್ರೊಟೆಕ್ಷನ್ ಬೇರೆ ಕೇಳಿದಾನೆ. ಈಗ ಸಮಸ್ಯೆ ಏನು ಅಂದ್ರೆ ಮಹಾಬಲಿನ ಹಿಡಿತಕ್ಕೆ ಹೇಗೆ ತರೋದು ಅಂತ, ಹಾಗೆ ಅವನನ್ನ ಸಹಜ ಮನುಷ್ಯನನ್ನಾಗಿ ಹೇಗೆ ಮಾಡೋದು? ಇದ್ರ ಬಗ್ಗೆ ಏನಾದ್ರೂ ಉತ್ತರ ನಿಮ್ ಹತ್ರ ಇದೆಯಾ ಡಾಕ್ಟರ್ ಸೋರಿ? ನೋಡಿ, ಇದನ್ನ ಸರಿಪಡಿಸುವಂತ ಔಷಧಿನ ನಾವಿನ್ನು ಕಂಡು ಹಿಡ್ದಿಲ್ಲ. ನಕಲಿ ಮಾತ್ರೆ ರಿಯಾಕ್ಷನ್ ಆಗಿರೋದ್ರಿಂದ ಅವನ್ ತಲೆಲಿರೋ ಮೆದುಳಿನ ಶಕ್ತಿ ತುಂಬಾ ಗೊಂದಲವಾಗಿದೆ. ಹಾಗಾಗಿ ಅವನು ತುಂಬಾ ಕೋಪದಲ್ಲಿರ್ತಾನೆ. ನಾವು ಜ್ವರ ಬಂದಾಗ ಹೆಚ್ಚಾಗಿ ಹಣೆ ಮೇಲೆ ಒದ್ದೆ ಬಟ್ಟೆನ ಹಾಕ್ತಿವಿ, ಆ ರೀತಿ. ಹೀಗಾಗಿ ಈಗ ನಾವು ಅವನ ಕೋಪವನ್ನ ತಣ್ಣಗ್ ಮಾಡ್ಬೇಕು. ಬರ್ಫ್ನಿಂದ ಅಥವಾ ತಣ್ಣೀರಿನಿಂದ ಅಥವಾ ತಣ್ಣಗಿರೋ ಜಾಗದಿಂದ. ಆಗ ಅವನ ಕೋಪ ತಣ್ಣಗಾದ್ರೆ ಅವನು ಶಾಂತವಾಗ್ತಾನೆ. ಈಗ ಇರೋದು ಇದೊಂದೇ ದಾರಿ. ಹಾಗೆ ಗಮನ ಇಟ್ಟು ನೋಡ್ತಾ ಇರಿ, ಮುಂದೆ ಏನಾಗತ್ತೆ ಎಲ್ಲಾಗತ್ತೆ ಅಂತ. ಅದು ಹೇಗಾಗತ್ತೆ ಅಂತ ಕ್ಷಣ ಕ್ಷಣದ ಸುದ್ದಿಗಳಿಗೆ ನೋಡ್ತಾ ಇರಿ ವೇದಾ ಸಿಟಿಯ ನ್ಯೂಸ್ ಚಾನೆಲ್. ಇದು ನಮ್ಮ ಚಾನೆಲ್. ಆದ್ರೆ ಅವನ್ ಸಿಟ್ಟನ್ನ ಹೇಗ್ ಕಡಿಮೆ ಮಾಡಕ್ಕಾಗತ್ತೆ ಶಿವ? ವೆರಿ ಸಿಂಪಲ್. ನಮ್ಮೂರಲ್ಲಿ ಒಬ್ಬ ಪೈಲ್ವಾನ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಎಲ್ಲಾ ಮನೆಗಳನ್ನ ನಾಶ ಮಾಡ್ತಿದ್ದ. ನಾನು ಹೋಗಿ ಒಂದ್ ದೊಡ್ಡ ಐಸ್ ಕ್ಯೂಬ್ ನ ತಗೊಂಡು ತಲೆ ಮೇಲೆ ಹಾಕ್ಬಿಟ್ಟೆ. ಅದ್ರಿಂದ ಅವ್ನ್ ಕೂಲ್ ಆಗಿ ಸುಮ್ನೆ ಕೂತ್ಕೊಂಡ್ಬಿಟ್ಟ. ಪುಕ್ಲಾ, ಸುಳ್ ರಾಜ, ಸುಳ್ಳು ಹೇಳೋದನ್ನ ನಿಲ್ಸೋ. ಇಲ್ಲಿ ತುಂಬಾ ಸೀರಿಯಸ್ ಆಗಿರೋ ವಿಷಯ ಮಾತಾಡ್ತಿದೀವಿ, ಆಯ್ತಾ? ಇದು ಸುಳ್ಳಿರ್ಬೋದು, ಆದ್ರೆ ಐಡಿಯಾ ಮಾತ್ರ ಲಾಯಕ್ಕಾಗಿದೆ. ಅಂದ್ರೆ ಟಿವಿಯಲ್ಲಿ ಸೈಂಟಿಸ್ಟ್ ಕೂಡ ಇದನ್ನೇ ಹೇಳ್ತಿದ್ದ. ಅಂದ್ರೆ ಮಹಾಬಲಿಯ ಕೋಪ ಕಮ್ಮಿ ಮಾಡಿದ್ರೆ ಅದು ಐಸಿಂದ ಅಥವಾ ನೀರಿಂದ ಅವನ್ ಕೋಪ ಶಾಂತವಾಗಬಹುದು ಅಂತ, ಮತ್ತೆ ಅವ್ನ್ ನಾರ್ಮಲ್ ಆಗಬಹುದು. ಇಲ್ಲಿ ಕೇಳಿ, ಸರಿ, ನಾನು ಹೇಗಾದ್ರೂ ಮಾಡಿ ಅವನ್ನ ವೇದಾಸ್ ಐಸ್ ಫ್ಯಾಕ್ಟ್ರಿಗೆ ಕರ್ಕೊಂಡ್ ಬರ್ತೀನಿ. ಓಡಿ ಓಡಿ ಎಲ್ಲ ಓಡಿ, ನಿಮ್ ಜೀವನ ಉಳಿಸ್ಕೊಳ್ಳಿ. ಮಹಾಬಲಿ ನಮ್ಮನ್ನೆಲ್ಲ ತಿಂದಾಕ್ಬಿಡ್ತಾನೆ. ಎಲ್ಲ ಓಡಿ ಇಲ್ಲಿಂದ. ಅಯ್ಯೋ, ಖಾಲಿ ಮಾಡಿ. ಏನ್ ಮಾಡ್ತಿದ್ಯಾ ನೀನು? ಗಾಡಿಗಳನ್ನ ಮುರಿತಾ ಇದ್ಯಾ? ತಾಕತ್ತಿದ್ರೆ ನನ್ನ ಹಿಡಿ. ನಿನಗಿಷ್ಟೊಂದು ಧೈರ್ಯನ ನನಗೆ ಚಾಲೆಂಜ್ ಮಾಡೋಷ್ಟು? ಹೀಗೆ ಬಾ. ಅರೆ, ಈ ತರ ಖಾಲಿ ಹೊಟ್ಟೆಲ್ ಓಡ್ಬೇಡ. ತಗೋ, ಸ್ವಲ್ಪ ನಾಷ್ಟ ಮಾಡ್ಕೋ, ಹೊಟ್ಟೆ ಹಸ್ದಿರುತ್ತೆ. ರೇವಾ, ನಾನು ಅವನ್ನ ಕರ್ಕೊಂಡ್ ಬರ್ತೀನಿ, ತಯಾರಾಗಿರಿ. ಓಕೆ. ಹಲೋ ಲಡ್ಡು ಸಿಂಗ್ ಸರ್, ಶಿವ ಮಹಾಬಲಿನ ಐಸ್ ಫ್ಯಾಕ್ಟರಿ ತಗೊಂಡ್ ಬರ್ತಿದ್ದಾನೆ. ನೀವು ಅಲ್ಲಿಗೆ ಬೇಗ ಬಂದ್ಬಿಡಿ. ಓಕೆ ರೇವಾ, ನಾನು ಈಗಲೇ ಬಂದ್ಬಿಡ್ತೀನಿ. ರೇವಾ, ನಾನ್ ಬಂದ್ಬಿಟ್ಟೆ. ಶಿವ ಎಲ್ಲಿ?
ಅವನು ಒಳಗಡೆ ಇದ್ದಾನೆ, ಬೇಗ ಹೋಗಿ ಅವನಿಗೆ ಸಹಾಯ ಮಾಡಿ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅದಕ್ಕೂ ಮೊದಲು ಅವನು ಮಹಾಬಲಿನ ಟ್ರ್ಯಾಪ್ ಮಾಡ್ಲಿ. ಸಾರಿ, ಡೋಂಟ್ ಮೈಂಡ್. ನಿಮ್ಮ ಕೋಪನ ಕಮ್ಮಿ ಮಾಡೋದಕ್ಕೆ ಇದೊಂದೇ ದಾರಿ ಇರೋದು. ಹಲೋ ಲಡ್ಡು ಸಿಂಗ್ ಸರ್, ನಾನು ಮಹಾಬಲಿನ ಟ್ರ್ಯಾಪ್ ಮಾಡಿದೀನಿ. ಏನ್ ಹೇಳ್ತಾ ಇದೀಯ ಶಿವ? ಅರೆ ವಾ, ನಾನ್ ಬರ್ತೀನಿ. ಬಂದು ಮಹಾಬಲಿನ ಅರೆಸ್ಟ್ ಮಾಡ್ತೀನಿ. ಹಾ, ಬೇಗ ಬನ್ನಿ, ಅವನ್ನ ಅರೆಸ್ಟ್ ಮಾಡ್ಕೊಳ್ಳಿ. ಎಲ್ಲಿದ್ದಾನೆ? ನಾನು ಅವನ್ ಬಿಡೋದಿಲ್ಲ. ಆ ಮಹಾಬಲಿನ ನಾನ್ ಬಿಡೋದಿಲ್ಲ. ಅವನು ಅಲ್ಲಿದ್ದಾನೆ ನೋಡಿ, ಐಸ್ ಆಗಿ ನಿಂತಿದ್ದಾನೆ. ಓ, ಯು ಆರ್ ಅಂಡರ್ ಅರೆಸ್ಟ್. ಇದೇನ್ ಶಿವ, ಇದು ಮೋಸ. ನಿನ್ನ ಮತ್ತೆ ಯಾಮಾರಿಸ್ಬಿಟ್ಟೆ. ಕಾಪಾಡಿ. ಏನು? ಕಾಪಾಡಿ. ಅರೆ, ಇವನ್ ಕೋಪ ತಣ್ಣಗಾಗ್ತಿದೆ. ಇವನ್ನ ಇನ್ನೊಂದ್ ಸ್ವಲ್ಪ ತಣ್ಣಗ್ ಮಾಡಿದ್ರೆ ಇವನು ಸರಿಯಾಗಬಹುದು ಅನ್ಸುತ್ತೆ. ಈಗ ನನ್ನ ಐಸ್ ಪಾರ್ಟಿಕಲ್ಸ್ ನ ನೀವೇ ಎದುರಿಸಿ. ನಿಮ್ಮನ್ನ ನಾನು ಸರಿ ಮಾಡ್ಲೇಬೇಕು. ಆದಿ ಯುಡಿ ರೇವಾ, ನೀವೆಲ್ಲರೂ ಐಸ್ ಕ್ರಷರ್ಗೆ ಐಸ್ ಹಾಕಿ ಬೇಗ. ಅರೆ, ಇವನು ಸ್ನೋಮ್ಯಾನ್ ಆಗ್ಬಿಟ್ಟ. ಈಗಾದ್ರೂ ಇವನ್ ಕೋಪ ತಣ್ಣಗಾಗುತ್ತೆ. ಮಹಾಬಲಿ ಎಲ್ ಮಾಯ ಆಗ್ಬಿಟ್ಟ? ಈಗ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅರೆ, ಇವನಂತೂ ನಾರ್ಮಲ್ ಆಗ್ಬಿಟ್ಟ. ಅಲ್ಲೇ ನಿಂತ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಒದೆ ತಿಂತೀರಾ. ಮತ್ತೆ ನಿಮ್ಮನ್ನ ಒಂದ್ಸಲ ನೋಡ್ಕೊಳ್ಳಿ. ನಾನು ನಾರ್ಮಲ್ ಆಗ್ಬಿಟ್ಟೆ. ಈಗ ನಾನು ಸರಿ ಹೋಗ್ಬಿಟ್ಟೆ. ನನಗ್ ಬಹಳ ಕೋಪ ಬರ್ತಾ ಇತ್ತು. ನೀವೆಲ್ಲ ನನ್ನ ಸರಿ ಮಾಡ್ಬಿಟ್ರಿ. ಆ ಮೆಡಿಕಲ್ ಶಾಪ್ ಓನರ್ನ ನಾನು ಬಿಡೋದಿಲ್ಲ. ನೀವು ಅವನ್ನ ಬಿಟ್ಟಿಲ್ಲ. ನೀವ್ ಹಿಂಗ್ ಹಿಡಿದು ಅವನ್ನ ಬಿಸಾಕಿದ್ರಲ್ಲ, ಅವ್ ನಿನ್ಮೇಲ್ ನಕಲಿ ಮಾತ್ರ ಮಾರೋದಿಲ್ಲ. ಅಯ್ಯೋ, ಯಾರಾದ್ರೂ ನನ್ನನ್ನು ಹೊರಗಡೆ ತೆಗೀರಿ. ಕಾಪಾಡಿ. ಮಹಾಬಲಿ ಅಂಕಲ್, ಈ ಐಸನ್ನ ಒಡ್ದಿ ಚೂರ್ ಚೂರ್ ಮಾಡಿ. ಅಯ್ಯೋ, ಇಲ್ಲ ಇಲ್ಲ, ನನ್ನ ಕೈಯಲ್ಲಾಗಲ್ಲಪ್ಪ. ಅಯ್ಯೋ, ನನ್ನ ಕೈಯೆಲ್ಲ ಏಟಾಗ್ಬಿಡುತ್ತೆ. ನೀನೇ ಏನಾದ್ರೂ ಮಾಡು. ಶಿವ, ಥ್ಯಾಂಕ್ ಯು ವೆರಿ ಮಚ್. ಈಗ ಹೇಳು, ಆ ಮಹಾಬಲಿ ಎಲ್ಲಿದ್ದಾನೆ? ಅವನ್ ಬರೋದಕ್ ಮೊದ್ಲೇ ನಾನು ಓಡ್ ಹೋಗ್ಬಿಡ್ತೀನಿ. ಹೇಳು. ಲಡ್ಡು ಸಿಂಗ್ ಸರ್, ಮೀಟ್ ಮಹಾಬಲಿ ಸರ್. ಮಹಾಬಲಿ ಸರ್, ಮೀಟ್ ಲಡ್ಡು ಸಿಂಗ್ ಸರ್.
ಸಾರಿ ಲಡ್ಡು ಸಿಂಗ್ ಜಿ, ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ. ಇವನು ಮಹಾಬಲಿನ ಮೊದ್ಲೇ ಗೊತ್ತಾಗಿದ್ರೆ ಕಿವಿ ಹಿಂಡಿ ಜೈಲಿಗೆ ಹಾಕ್ಬಿಡ್ತಾ ಇದ್ದೆ.